ಹಾಯ್ ಫ್ರೆಂಡ್ಸ್, ಐ ಆಮ್ ಉದಯ್ ಕೊರ್ತಿ. ಐ ಆಮ್ ಮೂಡಿಗೆರೆಯಿಂದ ಸ್ವಂತ ಊರು ಬಿಜಾಪುರ. ಅಂದರೆ ನಮ್ಮಮ್ಮ ಇದ್ದಾರಲ್ಲಿ. ಹಾಗಾಗಿ ಒಂದು ಬೈಕ್ ಲಾಂಗ್ ಡ್ರೈವ್ ಇಟ್ಸ್ ನಿಯರ್ಲಿ 600 ಕಿಲೋಮೀಟರ್ಸ್ ರೈಡ್ ಆಗುತ್ತೆ. 600 ಕಿಲೋಮೀಟರ್ ರೈಡ್ ಮಾಡುವಾಗ ನನಗೆ ವಿಡಿಯೋ ಮಾಡೋಕ್ಕೆ ಅಷ್ಟು ಆಗಲ್ಲ. ಯಾವಾಗ ಬ್ರೇಕ್ ತಗೊಂತೀನಿ ಶಾರ್ಟ್ ಬೈಟ್ಸ್ ಮೂಲಕ ನಿಮಗೆ ನಾನು ನನ್ನ ಜರ್ನಿ ತಿಳಿಸ್ತೀನಿ. ಹಾಗೆ ಇದು ತುಂಬ ಬಿಸಿಲು, ಹೇಳೋಕ್ಕಾಗಲ್ಲ. ತುಂಬ ಅಂದರೆ ತುಂಬ ಬಿಸಿಲು. ಜ್ಯೂಸ್ ಕುಡಿಯೋಣ ಅಂದರೆ ಇಲ್ಲೆಲ್ಲಿ ಜ್ಯೂಸ್ ಅಂಗಡಿ ಸಿಗಲ್ಲ ನಿಮಗೆ. ನಾನು ಹೇಳ್ತಿದ್ದೀನಿ, ಶಿವಮೊಗ್ಗ ತರೀಕೆರೆ ಶಿವಮೊಗ್ಗ ರೋಡಲ್ಲೂ ನಾನು ಪ್ರಿಫರ್ ಮಾಡಲ್ಲ. ಏನಕ್ಕಂದರೆ ಅಲ್ಲಿ ತುಂಬ ಗುಂಡಿ ರೋಡ್ಗಳಿದೆ. ನಾನು ಹೇಗೆ ಬಂದೆ ಅಂದರೆ ಇಲ್ಲಿ ಹೈವೇಗೆ ಮೂಡಿಗೆರೆಯಿಂದ ಚಿಕ್ಕಮಗಳೂರಿಂದ ಬೀರೂರಿಂದ ಅಜ್ಜಂಪುರ ದಾವಣಗೆರೆ ರೋಡು ಆ ರೋಡ್ ಪ್ರಿಫರ್ ಮಾಡ್ತೀನಿ. ಅಲ್ಲಿಂದ ನಿಮಗೆ ಡಬಲ್ ಹೈವೇ ಸಿಗುತ್ತೆ, ಆರಾಮಾಗಿ ಬರ್ಬೋದು. ನೀವು ಎಲ್ಲಿಗಾದರೂ ಟೂರಿಗೆ ಹೋಗ್ಬೇಕಾದ್ರೆ ಈ ಕಡೆ ಹುಬ್ಬಳ್ಳಿ ಆಗಿರಲಿ, ಬಿಜಾಪುರ ಆಗಿರಲಿ, ಆ್ಯಂಡ್ ಎಕ್ಸೆಟ್ರಾ ಬೆಳಗಾಂ ಆಗಿರಲಿ, ನೀವು ಯಾವ ರೂಟ್ ಪ್ರಿಫರ್ ಮಾಡ್ತೀರಾ? ನಾನಂತೂ ಈ ರೋಡೇ ಪ್ರಿಫರ್ ಮಾಡ್ತೀನಿ. ನಾನು ಇವಾಗ ಚಿಕ್ಕಮಗಳೂರಿನ ಡಬಲ್ ಹೈವೇಲಿ ಇದ್ದೀನಿ. ನಾನು ಇರೋದು ಮೂಡಿಗೆರೆಯಲ್ಲಿ. ನಮ್ಮ ಅಮ್ಮನ್ನ ನೋಡೋಕ್ಕೋಸ್ಕರ ನಾನು ಮೂಡಿಗೆರೆಯಿಂದ ಬಿಜಾಪುರಕ್ಕೆ ಬೈಕ್, ನನ್ನ ಯುದಿ ಅಂದರೆ ನನ್ನ ಬೈಕ್ ಹೆಸರು, ಆ ಬೈಕಲ್ಲಿ ಹೋಗ್ತಾ ಇದ್ದೀನಿ. ಏನಕ್ಕಂದರೆ ತುಂಬ ದಿನ ಆಯಿತು ನಮ್ಮ ಅಮ್ಮನ ನೋಡ್ದಾರೆ. ಅಟ್ಲೀಸ್ಟ್ ಒಂದು 3 to 4 months ಆಯಿತು ಅಮ್ಮನ್ನ ನೋಡಿಲ್ಲ. ಹಾಗಾಗಿ ಒಂದು ಫ್ಯಾಮಿಲಿ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡೋಣ, ಒಂದು 2 days ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾನು ಬೈಕಲ್ಲಿ ಹೋಗ್ತಾ ಇದ್ದೀನಿ. ನಾನು ಬೆಳಗ್ಗೆ 10:30 ಮೂಡಿಗೆರೆ ಬಿಟ್ಟಿದ್ದು. ಇನ್ನೂ ಕೂಡ 3:45-4 ಗಂಟೆ ಆಯಿತು. ಇನ್ನೂ ನಾನು ನಮ್ಮೂರಿಂದ 230 ಕಿಲೋಮೀಟ್ರ್ ಹಿಂದೆ ಇದ್ದೀನಿ. ತುಂಬ ಬಿಸಿಲು ಮಾರೆ, ಎಂತ ಹೇಳೋದು ಹೇಳಿ. ಈ ಬಿಸಿಲಲ್ಲಿ ಆರಾಮಾಗಿ ಮನೇಲಿ ಇರಬೇಕಿತ್ತು. ನಾನು ಸುಮ್ಮನೆ ಬಸ್ಸಿಗೆ ಹೋಗಿದ್ರೆ ಆಗ್ಬಿಡೋದು. ಏನು ಮಾಡೋದು, ಊರಲ್ಲಿ ಅಮ್ಮನ್ನ ತುಂಬ ದಿನ ಆಯಿತು ಬಿಟ್ಟು ನೋಡ್ಬೇಕಂತ ಆಸೆ. ಹಾಗಾಗಿ ನಾನು ಬೈಕಲ್ಲಿ ಹೋಗ್ತಾಯಿದ್ದೀನಿ. ತುಂಬ ಬಿಸಿಲು. ಮಧ್ಯಾಹ್ನ 2:15 ಊಟ ಮಾಡಿದ್ದು. 2:15 ದಾವಣಗೆರೆ. ಯಾರೋ ಹೇಳಿದ್ರಲ್ಲಿ ದಾವಣಗೆರೆ ರೋಡ್ ಚೆನ್ನಾಗಿದೆ, ಹೈವೇ. ಶಿವಮೊಗ್ಗ ಮೇಲೆ ಹೋಗಬೇಡಿ, ಶಿವಮೊಗ್ಗ ಮೇಲೆ ರೋಡ್ ಚೆನ್ನಾಗಿಲ್ಲ ಕೂಡ. ಹಾಗಾಗಿ ದಾವಣಗೆರೆ ಮೇಲೆ ಬಂದೆ. ಬಟ್ ರೋಡ್ ಚೆನ್ನಾಗಿದೆ, ಬಟ್ ಹೆವಿ ಬಿಸಿಲು. ನಮ್ಮೂರಲ್ಲ ಅಂತಾರೆ ಇದಕ್ಕೆ. ಏನಂದರೆ ನಾವು ಏನು ಬಿಸಿಲು ಮಾರೇ. ಇದು ಅದೇ ಮೂಡಿಗೆರೆಯಲ್ಲಿ ಈ ಮಾತಾಡಿದರೆ ಅವ್ರ ಅಮ್ಮನಿಗೆ ಬೈದಂಗೆ ಆಗುತ್ತೆ. ಆದರೆ ಇಲ್ಲಿ ಕಾಮನ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಅದು ನೀವು ಮೌನ್ ಅಂತೇಳಿ ಕಾಮನ್ ವರ್ಡ್ಸ್ ಯೂಸ್ ಮಾಡ್ತಾರೆ. ಬಟ್ ಅದು ಮೂಡಿಗೆರೆಯಲ್ಲಿ ಬ್ಯಾಡ್ ವರ್ಡ್ ಯೂಸ್ ಮಾಡ್ದಂಗೆ. ಇವಾಗ ನಾನು ಹಾವೇರಿ ಬಿಟ್ಟು 10 ಕಿಲೋಮೀಟ್ರ್ ಆಗಿದೆ. ಹಾಗೆ ಹುಬ್ಬಳ್ಳಿಗೆ 50 ಕಿಲೋಮೀಟ್ರ್ ಇದೆ. ಇನ್ನೂ ಹೋಗೋದು ಸಂಜೆ 10 ಗಂಟೆ, ರಾತ್ರಿ 10 ಗಂಟೆ ಕೂಡ ಆಗ್ಬೋದು. ನೋಡೋಣ ಗಾಯ್ಸ್. ಈಗಷ್ಟೇ ನಾನು ಹುಬ್ಳಿಗೆ ಬಂದೆ. ಇವಾಗಷ್ಟೇ ಹುಬ್ಳಿ ರೋಡ್ ಅಂದರೆ ಹೈವೇ ಇಳಿದೆ. ಇವಾಗ ಇನ್ನು ಹುಬ್ಳಿ ಟೌನಲ್ಲಿ ಹೋಗಿ ಅಲ್ಲಿಂದ 180 ಕಿಲೋಮೀಟ್ರ್ ನಮ್ಮೂರು ಬಿಜಾಪುರಕ್ಕೆ. ಅಲ್ಲಿಂದ ಹೋಗ್ಬಿಟ್ಟು 180 ಕಿಲೋಮೀಟ್ರ್ ಆಗುತ್ತೆ ಹುಬ್ಳಿಯಿಂದ ಬಿಜಾಪುರಕ್ಕೆ. ಈಗಷ್ಟೇ ಹುಬ್ಳಿ ಹೈವೇ ಇಳಿದಿದ್ದು. ಈಗ ನೋಡಿ, ಇದೇ ಹುಬ್ಳಿ ಹೈವೇ. ಈಗ ಜಸ್ಟ್ ಊಟ ಆಯಿತು. ಈಗ ರಾತ್ರಿ 9:30. ನಾನು ಕೂಡ 70 ಕಿಲೋಮೀಟ್ರ್ ಹಿಂದೆ ಇದ್ದೀನಿ. ಇಲ್ಲಿಂದ 70 ಕಿಲೋಮೀಟ್ರ್ ಹೋಗ್ಬೇಕಿನ್ನು. ತುಂಬ ದೂರ, ತುಂಬ ಸುಸ್ತು, ಬೆನ್ನೋವು, ಸೊಂಟ ನೋವು, ತುಂಬ ನೋವು. ಇಲ್ಲಿ ನಾನಿರೋದು ಇವಾಗ ಕೃಷ್ಣಾ ನದಿ ಹರಿದು ಹೋಗೋ ಒಂದು ಜಾಗ. ಇಲ್ಲಿ ಕೊರ್ತಿ ಕೋಲಾರ ಅನ್ನೋದು ಇದಕ್ಕೆ. ಈ ಸೇತುವೆ 3000 ಮೀಟರ್ ಇದೆ. 3000 ಮೀಟರ್ ಅಂದರೆ 3 ಕಿಲೋಮೀಟ್ರ್. ಕರ್ನಾಟಕದ ಲಾಂಗೆಸ್ಟು ಬ್ರಿಡ್ಜ್ ಇದು. ನೋಡಿ ನೀರು. ಈಗ ಇಲ್ಲಿಂದ ಮಹಾರಾಷ್ಟ್ರಕ್ಕೆ ಹೋಗುತ್ತೆ ನೀರು. ಕೃಷ್ಣಾ ನದಿ ಅಂದರೆ ದೊಡ್ಡ ನದಿ ಇದು. ಇಲ್ಲಿ ದೊಡ್ಡ ಸೇತುವೆ ಇದು. ಸೇತುವೆ ಅಂದರೆ 3000 ಮೀಟ್ರ್ ಅಂದರೆ ಏನು ಲೆಕ್ಕ ಹಾಕಿ, ಎಷ್ಟು 3 ಕಿಲೋಮೀಟ್ರು. ಎಲ್ಲಿ ನೋಡಿದ್ರು ಬರೀ ನೀರೇ.
ನಿಮಿಷ ತೋರಿಸ್ತೀನಿ. ನೋಡಿ ಗಾಯ್ಸ್, ಇದೇ ಸೇತುವೆ ನೋಡಿ ಎಷ್ಟು ಎಂಟು ತಂದೆ ನೀರೇ ದೊಡ್ಡ ಸೇತುವೆ. ಕರ್ನಾಟಕದಲ್ಲೇ ಫಸ್ಟು ಲಾಂಗೆಸ್ಟ್ ಬ್ರಿಡ್ಜ್ ಅಂದರೆ ಇದೇ ನೋಡಿ. ಮೊನ್ನೆ ರಾತ್ರಿ 10:15 ಹೋದೆ ಊರಿಗೆ ಹೋಗಿ ಅಮ್ಮ ನೋಡಿ ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಅದನ್ನ ಹೇಳೋಕ್ಕಾಗಲ್ಲ. ಅಣ್ಣಂದ್ರು ಎಲ್ಲರೂ ಸಿಕ್ಕಿದ್ರು, ಚೆನ್ನಾಗಾಯಿತು, ಖುಷಿ ಆಯಿತು. ಈಗ ಮತ್ತೆ ಹೊಡ್ತಿದ್ದೀನಿ ಇವತ್ತು. ನನಗೆ ತುಂಬ ಬೇಜಾರಾಗ್ತಿದೆ ಅಮ್ಮನ ಬಿಟ್ಟು ಬರೋಕ್ಕೆ, ಬಟ್ ಹೋಗ್ಲೇಬೇಕಲ್ಲ. ಮತ್ತೆ ಬರೋಣ, ಮತ್ತೆ ಊರನ್ನ ನೋಡೋಣ. ನೋಡಿ ಚೆನ್ನಾಗಿದೆ ನದಿ. ಈ ಕಡೆ ಎಲ್ಲಾದರೂ ಬಿಜಾಪುರ ಎಲ್ಲ ಬಂದಾಗ ನೋಡ್ಕೊಂಡೋಗಿ, ಚೆನ್ನಾಗಿದೆ. ಮತ್ತೆ ಮೂಡಿಗೆರೆಗೆ ಹೋಗ್ತಾ ಇದ್ದೀನಿ. ತುಂಬ ಬೇಜಾರಾಗ್ತಿದೆ ಊರನ್ನ ಬಿಟ್ಟು ಹೋಗೋಕ್ಕೆ, ಬಟ್ ಮೂಡಿಗೆರೆ ಅಂತೂ ಹೋಗಲೇಬೇಕು. ಇಲ್ಲಿ ವೆದರಿಗೆ ನನಗೆ ಸೂಟ್ ಆಗಲ್ಲ, ತುಂಬ ಬಿಸಿಲು ಗಾಯ್ತು ಇಲ್ಲಿ. ಬೆಳಗ್ಗೆ 9 ಗಂಟೆಗೆ ನೋಡಿ ಯಾವ ರೀತಿ ಬಿಸಿಲು ಬರ್ತೀವಿ. ಅದೇ 12 ಗಂಟೆಗೆ ಬಿಸಿಲು ಬರುತ್ತಲ್ಲ, ಆ ರೀತಿ 9 ಗಂಟೆಗೆ ಬಿಸಿಲು ಇಲ್ಲಿ. ಇದು 7 ಗಂಟೆಗೆ ನೀವು ಬಿಡಿ 10-10:30 ಬರುತ್ತಲ್ಲ ಮೂಡಿಗೆರೆಯಲ್ಲಿ ಬಿಸಿಲು, ಆ ರೀತಿ ಬರೋದಿಲ್ಲ. ತುಂಬ ಬಿಸಿಲು. 2 ದಿನ ಇದ್ನಲ್ಲ ಇಲ್ಲಿ, ತುಂಬ ಬಿಸಿಲು. ಸೆಕೆ ಅಂದರೆ ಸೆಕೆ. 3 ಹೊತ್ತು, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ನೈಟು ಬರೀ ಫ್ಯಾನ್ ಹಾಕೊಂಡು ಕೂರದೆ ಮನೇಲಿ. ಈಗಷ್ಟೇ ಚಿಕ್ಕಮಗಳೂರು ಬಂದು ರೀಚ್ ಆದೆ. ತುಂಬ ಸುಸ್ತು, ತುಂಬ ಬಿಸಿಲಿತ್ತು, ಬಟ್ ಪರವಾಗಿಲ್ಲ, ಬಂದಿದ್ದೀನಿ. ತುಂಬ ಕುತ್ತಿಗೆ ನೋವು, ಏನಕ್ಕಂದರೆ ಹೆಲ್ಮೆಟ್ ಹಾಕಿದ್ದೀನಿ 1600 ಗ್ರಾಮಿಂದು. ಅದಕ್ಕೆ ಸ್ವಲ್ಪ ಕುತ್ತಿಗೆ ನೋವು ಇರ್ತಿದ್ದೆ ಅಷ್ಟೆ. ಮತ್ತು ಐ ಆಮ್ ಫೈನ್. ಈಗ ನೋಡಿ ಸಂಜೆ ಆಗಿದೆ, ಸಂಜೆ ಫುಲ್ ಈವ್ನಿಂಗ್ ಆಗಿಬಿಟ್ಟಿದೆ. ಈಗ ಹೇಳ್ತಾ ಇದ್ದೆ ಈವ್ನಿಂಗ್ ಆಗಿದೆ. ಲೇಟ್ ಆಗುತ್ತೆ ಅಂದ್ಕೊಂಡಿದ್ದೆ, ಬಟ್ ನೈಟ್ ಆಗುತ್ತೆ ಅಂದ್ಕೊಂಡಿದ್ದೆ, ಬಟ್ ಬೇಗ ಬಂದಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ.